2025 ಗಣೇಶ ಹಬ್ಬದ ಕುರಿತು ಶಾಂತಿ ಸಭೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಾಡಳಿತ ಹಾಗೂ ಬಾದಾಮಿ ಪೊಲೀಸ್ ಇಲಾಖೆಯ ಆಶ್ರಯದಲ್ಲಿ ತಾಲೂಕ್ ಪಂಚಾಯತ ಸಭಾಭವನದಲ್ಲಿ ಗಣೇಶ ಹಬ್ಬದ ಶಾಂತಿ ಸಭೆ ಬಾದಾಮಿಯಲ್ಲಿ ಜರುಗಿತು. ಸಭೆಯಲ್ಲಿ ತಾಲೂಕಾಧಿಕಾರಿ ಶ್ರೀ ಕಾವ್ಯ ಎಚ್. ವಿಶ್ವನಾಥ್, ಆರ್. ಕುಲಕರ್ಣಿ, ಡಿವೈಎಸ್ಪಿ ಬಾದಾಮಿ, ಸಿಪಿಐ ಬಾದಾಮಿ, ಪಿಎಸ್ಐ ಹಾಗೂ ಕೆಇಬಿ ಇಲಾಖೆ ಮುಖ್ಯ ಅಧಿಕಾರಿಗಳು, ಅಗ್ನಿಶಾಮಕ ಇಲಾಖೆ, ಪುರಸಭೆ ಇಲಾಖೆ ಸೇರಿದಂತೆ ಹಲವಾರು ಇಲಾಖೆಯ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹಾಜರಿದ್ದರು. ಹಬ್ಬವನ್ನು ಶಾಂತಿ ಸೌಹಾರ್ದ ಮತ್ತು ಕಾನೂನು ಸುವ್ಯವಸ್ಥೆಯೊಂದಿಗೆ ಆಚರಿಸಲು ಎಲ್ಲರಿಗೂ ಮನವಿ ಮಾಡಲಾಯಿತು. ಗಣೇಶ ಪ್ರತಿಷ್ಠಾಪನೆ, ಮೆರವಣಿಗೆ ಮತ್ತು ವಿಸರ್ಜನೆ ವೇಳೆ ಅನುಸರಿಸಬೇಕಾದ ನಿಯಮಗಳು ಹಾಗೂ ಮಾರ್ಗಸೂಚಿಗಳನ್ನು ವಿವರಿಸಲಾಯಿತು. ಅಧಿಕಾರಿಗಳು, ಜನತೆ ಹಾಗೂ ಯುವಕರ ಸಹಕಾರದಿಂದ ಹಬ್ಬವನ್ನು ಯಶಸ್ವಿಯಾಗಿ ನಡೆಸೋಣ ಎಂದು ಸಭೆಯಲ್ಲಿ ಕರೆ ನೀಡಲಾಯಿತು. ವರದಿ YH ವಾಲಿಕಾರ್, ಕನಕ ಟಿವಿ, ಬಾಗಲಕೋಟೆ. ಅಧಿಕಾರಿಗಳಿಗೆ ಗಮನ ತರಬೇಕಾಗುತ್ತೆ. ನೀವು ಪ್ರಸಾದ ಮಾಡ್ರಿ, ಸಮಸ್ಯೆ ಇಲ್ಲ. ಬಟ್ ಅದರ ಶುದ್ಧತೆಯ ಬಗ್ಗೆ ಆಗಿರ್ಬೋದು, ಅದರ ಶುಚಿತ್ವದ ಬಗ್ಗೆ ಆಗಿರ್ಬೋದು, ತಾವು ಗಮನ ಹರಿಸಿದ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಿರೋದಂಗೆ ತಾವು ಕ್ರಮವನ್ನ ಕೈಗೊಳ್ಬೇಕಾಗತ್ತೆ. ಪರಿಸರ ಸ್ನೇಹಿಯಾದಂತ ಮಣ್ಣಿನಿಂದ ಮಾಡಿದ ಗಣಪತಿಗಳನ್ನ ತಾವು ಬಳಸಬೇಕಾಗತ್ತೆ. ಸೊ ಇವು ಪ್ರಮುಖ ಅಂಶಗಳು, ಇವೆಲ್ಲರೂ ಕೂಡ ತಾವು ಪಾಲನೆ ಮಾಡ್ಲೇಬೇಕು. ಇದು ಇಲಾಖಾ ಏನು ನಿರ್ದೇಶನಗಳಿದೆಲ್ಲ ಅದನ್ನ ಮಾಡ್ಬೇಕು. ಮತ್ತೆ ರಾತ್ರಿ ಹಗಲು ಹೊಂದೇನೆ ಪ್ರತಿ ಒಂದು ಬೀಟ್ ನಲ್ಲಿ ಇರ್ತಕ್ಕಂತ ಪೊಲೀಸ್ ಸಿಬ್ಬಂದಿಯವರಿಗೆ ನಾವು ನೋಡಲ್ ಆಫೀಸರ್ ಆಗಿ ನೇಮಕ ಮಾಡಿದ್ದಾಗಿದೆ. ಇದು ಪ್ರಪ್ರಥಮ ಬಾರಿಗೆ ನಮ್ಮ ಮೋಸ್ಟ್ಲಿ ನಾನು ಇಲ್ಲಿ ಹಿಂದೆ ಎಲ್ಲೂ ನೋಡಿಲ್ಲ. ಪ್ರಪ್ರಥಮ ಬಾರಿಗೆ ಮಾನ್ಯ ನಮ್ಮ SP ಸಾಹೇಬರ ಆದೇಶದ ಮೇರೆಗೆ ಪ್ರತಿ ಒಂದು ಗಣಪತಿಗೆ ಒಬ್ಬ ನೋಡಲ್ ಆಫೀಸರ್ ಆಗಿ ಪೊಲೀಸ್ ಅಧಿಕಾರಿಯನ್ನ ನೇಮಕ ಮಾಡಿದ್ದಾರೆ. ಆ ನೋಡಲ್ ಆಫೀಸರ್ ನಿಮ್ ಜೊತೆ ಸದ್ವರ್ತನೆಯಿಂದ ನಡೆದುಕೊಳ್ತಾರೆ. ಅಷ್ಟೇ ಸದ್ವರ್ತನೆಯಿಂದ ನೀವು ಅವ್ರು ಕೂಡ ವರ್ತಿಸಬೇಕಾಗತ್ತೆ. ಅವ್ರು ಕೇಳಿದಂತ ಎಲ್ಲಾ ಮಾಹಿತಿಯನ್ನ ನೀವು ಅವ್ರಿಗೆ ಒದಗಿಸಬೇಕಾಗತ್ತೆ. ಇಲ್ಲಿ ಮುಖಂಡರು ಯಾರು, ಇದು ಯಾವಾಗ ಇದು ಪ್ರತಿಷ್ಠಾಪನೆ ಆಗತ್ತೆ, ಎಷ್ಟು ದಿನ ಇಲ್ಲಿ ಇರುತ್ತೆ, ಇದು ಎಷ್ಟು ದಿನ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ, ಯಾವ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ, ಇಲ್ಲಿ ಬರ್ತಕ್ಕಂತ ಮುಖಂಡರುಗಳು ಯಾರು, ಅತಿಥಿಗಳು ಯಾರಾಗಿರ್ತಾರೆ, ಎಷ್ಟು ದಿನಕ್ಕೆ ಇದು ವಿಸರ್ಜನೆ ಆಗುತ್ತೆ, ಯಾವ ದಿನಕ್ಕೆ ಇದು ಅನ್ನಪ್ರಸಾದ ನೆರವೇರುತ್ತೆ, ಯಾವ ಮಾರ್ಗದಲ್ಲಿ ಹೋಗಿ ವಿಸರ್ಜನೆ ಆಗುತ್ತೆ, ಈ ಸಂಪೂರ್ಣವಾದ ಮಾಹಿತಿಯನ್ನ ನಮ್ಮ ನೋಡಲ್ ಆಫೀಸರ್ ತಮ್ಮ ಕಡೆಯಿಂದ ಕಲೆಕ್ಟ್ ಮಾಡ್ತಾರೆ. ಇದು ಪೊಲೀಸ್ ಮತ್ತೆ ತಮ್ಮ ಮಧ್ಯೆ ಇರ್ತಕ್ಕಂತ ಸಂಪರ್ಕವನ್ನ ಅತಿ ಹತ್ತಿರಕ್ಕೆ ತರುತ್ತೆ ಅಂತ ಹೇಳಿ ನನ್ನ ಭಾವನೆ. ಈ ಸಭೆ ಮೂಲಕ ವಿನಂತಿಸಿಕೊಳ್ತಾ ಇದ್ದೀನಿ. ಆಮೇಲೆ ಇಲ್ಲ ನಮ್ಗೆ ಕೇಳಿ ಮಾಡ್ರಿ, ಹೇಳಿ ಮಾಡ್ರಿ ಅನ್ನೋ ಪ್ರಶ್ನೆ ಹೋಗ್ಬಿಟ್ಟಿತ್ತು. ಈಗ ಯಾರು ಉಲ್ಲಂಘನೆ ಮಾಡ್ತಾರ ನಾವು ನೋಡ್ತಾ ಇರ್ತೀವಿ, ವಿಡಿಯೋ ಮಾಡ್ತಾ ಇರ್ತೀವಿ. ಎಲ್ಲ ಸಿಬ್ಬಂದಿಗಳು ಇರ್ತಾರ, ವಿಡಿಯೋ ಮಾಡ್ತಿರ್ತಾರ. ಆಮೇಲೆ ಎಕ್ಸ್ಟ್ರಾ ಸಿಬ್ಬಂದಿನೂ ನಮಗ್ ಕೊಡ್ತಾರ. ಅದೆಷ್ಟು ಸಾಧ್ಯ ಆದಷ್ಟು ಎಲ್ಲಿ ಸೆನ್ಸಿಟಿವ್ ಅಥವಾ ಎಲ್ಲಿ ಜಾಸ್ತಿ ಜನ ಸೇರ್ತಾರಲ್ಲ ಅಲ್ಲಿ ನಾವು ನೇಮಕ ಮಾಡಿ ನಿಮಗ ನಿಮ್ಮ ರಕ್ಷಣೆಗೆ ಏನ್ ಬೇಕು ಅದನ್ನ ನಾವು ಸಹಕಾರ ಕೊಡ್ತೀವಿ. ಬಟ್ ನಿಯಮ ಉಲ್ಲಂಘನೆ ಆಗ್ಬಾರ್ದಂಗ ನೋಡ್ಕೋ ಸಹಕಾರ ನಿಮ್ಮ ಮೇಲೆ ಅಥವಾ ನಿಮ್ಮ ಜವಾಬ್ದಾರಿ ಅಂತ ಹೇಳ್ತೀನಿ. ಅದೇ ರೀತಿ ಪ್ರತಿ ವರ್ಷದಂತೆ ಹೊಂಡದಲ್ಲಿ ಒಂದ್ ಸ್ವಲ್ಪ ಗಲಾಟೆ ಅಂದ್ರೆ ಗದ್ದಲ ಆಗ್ತದೆ. ಯಾಕಂದ್ರೆ ಎಲ್ಲಾರು ಒಂದೇ ಸಲ ಬಂದ್ಬಿಡ್ತಾರ. ಆಮೇಲೆ ಅಲ್ಲಿ ಒಂದ್ ಸ್ವಲ್ಪ ನುಗ್ಗಲು ಇಲ್ಲೇನ ಸ್ವಿಮ್ಮರ್ಸ್ ಇರ್ತಾರೆ, ನಾವೆಲ್ಲ ವ್ಯವಸ್ಥೆ ಮಾಡಿರ್ತೇವೆ. ಬಟ್ ಆದ್ರೂ ಸಹಿತ ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ನಿಧಾನ ರೀತಿಯಿಂದ ಹೊಂಡಕ್ಕೆ ಒಂದ್ ಹೋಯ್ತಪ್ಪ ಅಂದ್ರ ಅವ್ರ ಜನ ಸಂಘಟನೆಯವ್ರು ಎಷ್ಟು ಜನ ಇರ್ತಾರ ಅವ್ರು ಹೋಗಿ ಅವ್ರು ಮುಗಿಸೋದ್ ಬಂದ್ಮೇಲೆ ಮತ್ತ ಇನ್ನೊಂದು ಹೋಗ್ಲಿ, ಇಲ್ಲಾಂದ್ರೆ ನೀವ್ಯಾಕ್ ಸರಿ ನಾವ್ಯಾಕ್ ಸರಿ ಅಂತ ನುಗ್ಗಲ್ ಆಯ್ತಂದ್ರ ಅಲ್ಲಿ ಹೊಂಡದಲ್ಲಿ ಬೀಳೋ ಸಾಧ್ಯತೆ ಐತೆ. ಬಟ್ ನನಗೆ ಈಜ್ ಬರ್ತೈತಿ ಬಿಡು, ಅವ ಎಷ್ಟ್ ನುಗ್ಗಿಸ್ತಾನ ಅನ್ನೋ ಒಂದು ಹುಚ್ಚು ಸಾಹಸ ಬೇಡ. ಆಮೇಲೆ ರೂಲ್ಸ್ ರೆಗ್ಯುಲೇಷನ್ ಅದ ಪ್ರತಿ ವರ್ಷ ಇದ್ದಂತೆ ಇದು ಇರ್ತೈತಿ ಅನ್ನೋ ಅದು ಸಹಿತ ನಿಮ್ಮಲ್ಲಿ ಬೇಡ. ಯಾಕಂದ್ರೆ ಕಟ್ಟುನಿಟ್ಟಾಗಿ ತಗೊಳಕ್ಕೆ ನಾವ್ ಹೇಳಿದಾರೆ, ನಾವ್ ಮಾಡ್ಲೇಬೇಕು. ಈ ಹೊಸ BNS ಪ್ರಕಾರ ಇದು ಕಡ್ಡಾಯವಾಗಿ ಪಾಲಿಸಲೇಬೇಕಾದಂತ ಒಂದು ನಿಯಮ ಇರೋದ್ರಿಂದ, ಕಾನೂನು ಇರೋದ್ರಿಂದ ನಾವು ಪಾಲಿಸಲೇಬೇಕಾಗುತ್ತೆ. ಈಗಾಗಲೇ ನಿಮ್ಗೆ ನಿಯಮ ಈಗಾಗಲೇ ನೀವು ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ರಿ. ಪರ್ಮಿಷನ್ ತಗೋಬೇಕಾದ್ರೆ ಒಂದೊಂದು ಇಲಾಖೆಗೆ ನಾವು ಅಡ್ಡಾಡಕ್ಕೆ ಆಗಂಗಿಲ್ಲ. ಒಂದ್ ಸೈಡ್ ನೀವು ಎಲ್ಲಿ ಕುಂದಿಸ್ತಿರೋ ಒಂದ್ ಕಡೆ ಕುಂದಿಸ್ಬೇಕು. 20ನೇ ತಾರೀಕಿನಿಂದ ನಮ್ಮ ಪೊಲೀಸ್ ಠಾಣೆ ಆಗಲಿ ಅಥವಾ ಮುನ್ಸಿಪಾಲಿಟಿ ಆಗಲಿ ಎರಡರಲ್ಲಿ ಒಂದು ಕಡೆ ಏಕ ಗವಾಕ್ಷಿ ಪದ್ಧತಿ, ಪೊಲೀಸು, ಹೆಸ್ಕಾಮು, ಮುನ್ಸಿಪಾಲಿಟಿ ಮೂರು ಸೇರಿ ಒಂದೇ ಕಡೆ ಇರ್ತದೆ. ಅದನ್ನ ತಮ್ಮ ಗಮನಕ್ಕೆ ತರ್ತೀವಿ. 20ನೇ ತಾರೀಕಿಂದ ಅದು ಪ್ರಾರಂಭ ಆಗುತ್ತೆ. ಅದನ್ನ ಗಣೇಶ್ ಮಂಡಳಿ ಯಾರು ಕೂಡಿಸ್ತಾರ ಅವ್ರಿಗೆ ಈಗಾಗಲೇ ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸೋ ಯಾಕಂದ್ರೆ ಎಲ್ಲ ಇಲಾಖೆಗಳಿಗೆ ಅಡ್ಡಾಡುವಂತ ಉದ್ದೇಶ ಇದರ ಜೊತೆಗೆ ನೀವೆಲ್ಲರೂ ನಮಗೆ ಕಾಗದ ಪತ್ರಗಳು ಸರಿಯಾಗಿಲ್ಲ ಅಂತೇಳಿ ಕಿರಿಕಿರಿ ಮಾಡಿ ಅಡ್ಡಾಡ್ಸಲ್ಲ. ಅದನ್ನ
ಸರಿಯಾಗಿ ನೀವು ಅವರಿಗೆ ಪರ್ಮಿಷನ್ ಕೊಡಬೇಕು ಅಂತೇಳಿ ನಾನು ಮಾತನ್ನು ಹೇಳ್ತಾ, ಬಾದಾಮಿ ನಗರದಲ್ಲಿ ಇಲ್ಲಿವರೆಗೂ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಿದ್ದೂ ಇಲ್ಲ. ಹೀಗಾಗಿ ನಾವೆಲ್ಲರೂ ಬಾದಾಮಿಯವರು ಸಮ ರೀತಿಯೊಳಗೆ ನಾವೆಲ್ಲ ಹೊಂದಿಕೊಂಡು ಬಾಳೆ ಮಾಡ್ಕೊಂಡು ಒಂದು ರೀತಿಯಿಂದ ಹಬ್ಬವನ್ನು ಆಚರಿಸ್ತೀವಿ. ಇದೇ ರೀತಿಯಲ್ಲಿ ನಾವು ಈ ವರ್ಷ ಆಚರಿಸ್ತೀವಿ ಅಂತ ಹೇಳಿ ನಾನು 2 ಮಾತು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಅಪ್ಪಣೆ ಮೇರೆಗೆ ಈಗ ಗಣಪದ ಮುಂದೆ ಪ್ರತಿ ದಿನ ಒಂದೊಂದು ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಮತ್ತು ಪೌರಾಣಿಕ ನಾಟಕ ಚಿಕ್ಕ ಮಕ್ಕಳು ಆಡ್ತಿರ್ತಾರ. ಈಗ ಅವ್ರ ಟೈಮಿಂಗ್ ತಾವು ಕೊಟ್ಟಂತ ಟೈಮಿಂಗ್ 10 ಗಂಟೆ ಅಂತ ಹೇಳಿದ್ದಾರೆ ಸಾಹೇಬರು. 10 ಗಂಟೆ ಸಾಲಂಗಿಲ್ಲ. ಅದಕ್ಕೆ ತಮ್ಮಿಂದ ಸ್ವಲ್ಪ ಏನಾದ್ರು 1 ತಾಸು 2 ತಾಸು ಹೆಚ್ಚು ಕಡಿಮೆ ಕೊಟ್ರೆ ಅನುಕೂಲ ಆಗತ್ತಂತ ಎಲ್ಲಾ ಗ್ರಾಮದ ಪರವಾಗಿ ಕೇಳ್ತಾ ಇದ್ದೀನಿ. ಅರ್ಧ ತಾಸು ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಯ್ತು ಸರ್, ಓಕೆ, ಧನ್ಯವಾದ. ಎಲ್ಲ ಕಡೆ ಸಮಸ್ಯೆ ಸ್ಟಾರ್ಟ್ ಮಾಡಿದ್ರೆ 9 ಗಂಟೆಗೆ 12 ಸರ್, ಗಮನ ಹಳ್ಳಿ ಗ್ರಾಮದಲ್ಲಿ ಎಲ್ಲ ರೈತರು ಅವರು ತಮ್ಮ ಸಾಹೇಬ್ರು ಹೇಳಿದ್ರು, ನೀವು ಎಷ್ಟು ಸ್ಟ್ರಕ್ಚರ್ ಮೆನವರೆಗೆ ಹೋಗ್ತೀರಿ. ತಮ್ಮ ಇಲಾಖೆಯಲ್ಲಿ ಸಾಕಷ್ಟು ನಾವು ನೋಡ್ತಾ ಇದ್ದೀವಿ, ಮಳೆ ಮತ್ತು ಗಾಳಿಗೆ ಎಲ್ಲಾ ತಂತಿಗಳಿಗೆ ನಿಮ್ಮ ಜೋತ್ ಬಿದ್ದಾವ. ಕೆಲವಷ್ಟು ಪೊಲೀಸ್ ನಿರ್ದೇಶನದ ಒಂದು ಡೈರೆಕ್ಷನ್ ಇರ್ತದೆ, ಪಬ್ಲಿಕ್ ಏನು ಹೋಗ್ತಿರ್ತಾವಲ್ಲ, ದಯಮಾಡಿ ತಾವು ಮುಂಜಾಗ್ರತವಾಗಿ ಎಲ್ಲಿ ಹೋಗ್ತಾವನ್ನೋ ಆ ಡೈರೆಕ್ಷನ್ ತಗೊಂಡು ನಿಮ್ಮ ಏನು ಜೋತ್ ಬಿದ್ದಾವಲ್ಲ, ಯಾಕಂದ್ರೆ ಮಂಗ್ಯ ಜ್ಯೋತಿಗೆ ಎಡ್ಸ್ಯಾವ. ಅದ್ರ ಜೊತೆಗೆ ಇಲ್ಲಿ ಏನ್ ಕೇಬಲ್ ಸೆಕ್ಟರ್ ಐತಲ್ಲ, ಏನು ನೆಟ್ವರ್ಕಿಂಗ್ ನಾವು ಏನು ಡಿಶ್ ಕೇಬಲ್ ಏನಿದೆ ಅಲ್ಲ, ಅವು ಎಲ್ಲ ಮಂಗ್ಯ ಬಂದು ತಳಗ್ ಬಂದು 10 ಫುಟ್ ನಿಯರ್ ಅದಾವ ಕೆಲವೊಂದ್ ಕಡೆ. ದಯಮಾಡಿ ಆ ಕೇಬಲ್ ಸೆಕ್ಟರ್ನವರಿಗೂ ಮತ್ತು KPTCL ತಮ್ಮ ತಂತಿಗಳನ್ನ ಸುರಕ್ಷಿತವಾಗಿ ಯಾರಿಗೂ ತಕ್ಕಂಗ ನೋಡ್ಕೋಬೇಕು ಅನ್ನೋದು, ಯಾಕಂದ್ರೆ ಅವಘಡ ಸಂಭವಿಸಬಾರ್ದಾದ್ರೂ ತಮ್ಮ ಪಾತ್ರಗಾತಿ ಇರ್ಲಿ ಅನ್ನೋದು ನನ್ನ ಮೊದಲನೇ ವಿನಂತಿ. ಜೊತೆಗೆ ಇಲ್ಲಿ ನಮ್ಮ ಆಕ್ಚುಲಿ ಇವ್ರು ಬರ್ಬೇಕಾಗಿತ್ತು, ಮುನ್ಸಿಪಲ್ನವ್ರು ಬರ್ಬೇಕಾಗಿತ್ತು, ಅವ್ರ ಪಾತ್ರ ಬಹಳ ಮುಖ್ಯ ಐತಿ. ಗಣೇಶನ ಎಲ್ಲಿ ಅಪರಾಧ ಆಯ್ತು ದಯಮಾಡಿ ಆ ಪ್ರದೇಶದಲ್ಲಿ ನಿಜವಾಗ್ಲೂ ಸಾಂಪ್ರದಾಯಿಕವಾಗಿ ಶುಭ್ರತೆಯಿಂದೆಲ್ಲ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆಲ್ಲ ಬಹಳ ನಿಗಾ ವಹಿಸ್ಬೇಕು ಅನ್ನೋದು ವಿನಂತಿ. ಜೊತೆಗೆ ನಾನು ಜಾಸ್ತಿ ಏನ್ ಹೇಳುದಿಲ್ಲ, ಇದ್ರ ಜೊತೆಗೆ ನಾವು ಬಹಳ ಪ್ರಾಮುಖ್ಯತೆ ಪರಿಸರ ವಿಷಯದಲ್ಲಿ ಬಂದಾಗ ಪಟಾಕಿಗಳನ್ನಾಗಿರ್ಬೋದು ಮತ್ತು PVPಗಳನ್ನ ಬಳಸೋದು ಬಹಳ ಪ್ರಾಮುಖ್ಯತೆ. ಪರಿಸರ ಸಂರಕ್ಷಣೆ ಹೇಳಿದ್ರು, PVP ಅನ್ನೋದು ಬಹುಶಃ ಬಹಳ ಜನಕ್ಕೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಅದು ಭಯಂಕರವಾಗಿರತಕ್ಕಂತ ವಿಷ ಪದಾರ್ಥಗಳನ್ನ, ವಿಷ ಎಲಿಮೆಂಟ್ಸ್ ನ ಹೊಂದಿರುವಂತದ್ದು, ಅದರಲ್ಲಿ ಕಂಟೆಂಟ್ ಇರೋದ್ರಿಂದ ನೀವು ನದಿಗೆ ಹೋಗಿ ಏನಾದ್ರು ಅಥವಾ ಹೊಂಡಗಳಿಗೆ ಹೋಗಿ ಏನಾದ್ರು ವಿಸರ್ಜನೆ ಮಾಡೋದಿಲ್ಲ ಅಂತಂದ್ರೆ ಅಲ್ಲಿ ವಿಷಕಾರಿಕೆ ಆಗಿಲ್ಲ, ಅಲ್ಲಿ ಕುಡಿಯೋ ನೀರಾಗಿ ನಿಮಗೆ ಸಾಕಷ್ಟು ಆರೋಗ್ಯದ ಮೇಲೆ ನಿಮಗೆ ಇನ್ಫೆಕ್ಷನ್ ಆಗೋದಾಗ್ಲಿ. ಜೊತೆಗೆ ಅಲ್ಲಿ ಸಣ್ಣ ಸಣ್ಣ ಜಲಚರ ಪ್ರಾಣಿಗಳಿರ್ತಾವ, ಮೈಕ್ರೋ ಆರ್ಗನಿಸಮ್ ಅನ್ನು ಕೊಲ್ಲೋದು ಅಷ್ಟೇ ಅಪರಾಧ. ಹೀಗಾಗಿ ಅಲ್ಲಿ ದನಕರಗಳ ಕುಡಿಯೋ ನೀರಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಕುರಿಗಳಾಗಿರ್ಬೋದು, ಎಲ್ಲೆಲ್ಲಿ ಕೆರೆ ಹೊಂಡ ಕೇವಲ ಬನಶಂಕರಿ ವ್ಯಾಪ್ತು ಬಾದಾಮಿ ವ್ಯಾಪ್ತಿ ಅಲ್ಲ, ನಮ್ಮ ಹಳ್ಳಿ ಒಳಗೆ ನಾವ್ ಎಲ್ಲೆಲ್ಲಿ ಹಾಕ್ತಿವಿ ಅಂದ್ರೆ ಕೆರೆಗೆ ಹಾಕ್ತಿವಿ, ಬಹಳ ಜಾಸ್ತಿ ಕೆರೆಗೆ ಹಾಕ್ತಿವಿ, ಬಾವಿಗೆ ಹಾಕ್ತಿವಿ. ನಾವೆಲ್ಲ ಕುಡಿಯೋ ನೀರು ಬಾವಿಗಳನ್ನ ಅದಾವ ಕೆಲವೊಂದು ವಿಷಯದೊಳಗೆ. ದಯಮಾಡಿ ನಾನು ವಿನಂತಿಸ್ಕೊಂತೀನಿ, ಮಣ್ಣಿನಿಂದ ತಯಾರಾದಂತ ಬಹಳಷ್ಟು ಅವೈಲಬಲ್ ಅದಾವ. ಇದನ್ನ ನಾವೆಲ್ಲ ನಿರ್ಧಾರ ಮಾಡೋ, ಆರಾಧನೆ ಮಾಡ್ಲಿಕ್ಕೆ ಏನ್ ತೊಂದ್ರೆ ಇಲ್ಲ. ನಮ್ಮ ಮನ್ಯಾನ ಒಂದು ಗಣಪನ ರೊಜ್ಜಿಲ ಮಾಡಿದನು ತನ್ನಲ್ಲಿ ತನ್ನಾದ ಗುರುರಾಯ ಅನ್ನುವಂತ ಮನೋಸ್ಥಿತಿಯೊಳಗೆ ನಾವು ನೋಡುವಂತ ದೃಷ್ಟಿಯಿಂದ ಅಲಂಕಾರ ಒಂದೇ ಅಲ್ಲ, ನಾವು ನೋಡೋ ದೃಷ್ಟಿಯೊಳಗೆ ನೀವು ಮಣ್ಣಿನ ಗಣಪಗಳನ್ನ ಈ ವರ್ಷ ಕಡ್ಡಾಯವಾಗಿ ಪ್ರತಿಜ್ಞಾತ್ಮಕವಾಗಿ ನಾವು ಮಾಡೇ ತೀರೋಣ ಅನ್ನೋಂಥ ಸಂಕಲ್ಪ ಮಾಡಿ ಮಣ್ಣಿನ ಗಣಪಗಳನ್ನ ನಾವು ಈ ಬಾದಾಮಿ ಪೊಲೀಸ್ ಠಾಣೆ ವತಿಯಿಂದ ಗಣೇಶ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಆಸೀನರಾಗಿರ್ತಕ್ಕಂತಹ ಮಾನ್ಯ ಡಿವೈಎಸ್ಪಿ ಸಾಹೇಬರಿಗೆ ಮತ್ತು CPI ಸಾಹೇಬರು, PSI ಸಾಹೇಬರು ಮತ್ತು ಇನ್ನಿತರ ಇಲಾಖೆಗೂ ಮತ್ತು ನನ್ನ ಹಿಂದೂ ಮುಖಂಡರಿಗೂ ಈ ಸಭೆಗೆ ಬರಮಾಡ್ಕೊಳ್ಳುತ್ತಾ, ಏನು ನಮ್ಮ CPI ಸಾಹೇಬರಾಗಿರ್ಬೋದು, ನಮ್ಮ PSI ಸಾಹೇಬರಾಗಿರ್ಬೋದು ಒಂದು ಒಳ್ಳೆಯ ಸಂದೇಶವನ್ನು ಹೇಳಿದರು. ಗಣೇಶ ಹಬ್ಬದ ಮೆರವಣಿಗೆ ಪ್ರಯುಕ್ತ ಮಹಿಳೆಯರನ್ನ ಚುಡಾಯಿಸುವುದಾಗಿರ್ಬೋದು, ಮತ್ತೊಂದು ಗಣೇಶ ಹಬ್ಬದ ನೆಪದಲ್ಲಿ ಜೂಜು, ಮತ್ತೊಂದು ಕಾನೂನು ಬಾಹಿರ ಚಟುವಟಿಕೆ ಬಗ್ಗೆ ತಿಳಿ ಹೇಳಿ ನಮ್ಮನ್ನ ಏನು ಅರಿವು ಮೂಡಿಸಿದ್ರು. ಅದೇ ರೀತಿ ಏನ್ ಮಾಡ್ಬೇಕಂತಂದ್ರ ಪೊಲೀಸ್ ಇಲಾಖೆಗೆ ಮನವಿ, ಯಾಕಂತಂದ್ರೆ ಅವರು ಸರ್ಕಾರದ ಆದೇಶ ಆಗ್ಲಿ, ಹಿರಿಯ ಅಧಿಕಾರಿ ಪಾಲನೆ ಮಾಡ್ಬೇಕಾಗತ್ತ. ನಾವು ಪ್ರತಿ ವರ್ಷದಂತೆ ಈ ವರ್ಷ ನಮ್ಮ ಹಬ್ಬವನ್ನ ಏನು ಕಾನೂನಿನ ಚೌಕಟ್ಟಿನೊಳಗೆ ಮಾಡ್ಕೋತೀವಿ. ನಿಮ್ ಜೊತೆ ನಮ್ದು ಸಹಕಾರ ಇರುತ್ತೆ. ಆದ ಕಾರಣ ನಮ್ಮ ಹಬ್ಬವನ್ನ ಆಚರಣೆ ಮಾಡ್ಲಿಕ್ಕೆ ತಾವು ನಮ್ ಜೊತೆ ಕೈ ಜೋಡಿಸ್ತೀವಿ, ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ. ಇದು ನಮ್ಮ ಮನವಿ ಅಂತಂದು ಕೇಳ್ಕೊಳ್ತೀವಿ.
ಇದುವರೆಗೆ ಮಾತನಾಡಿರುವ ರವಿ ಭಟ್ಟಾರಿಗೆ ಧನ್ಯವಾದಗಳು. ಮತ್ತೆ 7ನೇ ದಿನಕ್ಕೆ ಮಾಡ್ಕೊಂಡ್ ಬಿಟ್ರೆ ನಾವು ಅಲ್ಲಿ ಪೊಲೀಸರು ಕಳ್ಸೋಕೆ ಸಮಸ್ಯೆ ಆಗುತ್ತೆ. ಅಲ್ಲಿ ಏನಾದ್ರೂ ಸಮಸ್ಯೆ ಆದಾಗ ಫಸ್ಟ್ ಬಂದ್ ಕೇಳೋದು ಪೊಲೀಸರು ಇರ್ಲಿಲ್ಲ. ಯಾಕೆ ಇರ್ಲಿಲ್ಲ? ಇಲ್ರಿ ಸಾಹೇಬ್ರೆ ನಮ್ದು 3ನೇ ದಿನ ಅಂತಿತ್ತು, ಅವತ್ತ ಅಲ್ಲಿ ನಮ್ಮ ಯಜಮಾನ್ರು ಅದೇನೇನ್ ಆಗಿತ್ರಿ, ಅದಕ್ಕೆ ನಾವು 5ನೇ ದಿನ ಮಾಡ್ಕೊಂಡಿವಿ ಅಂತ ಹೇಳ್ಬಿಡ್ತೀವಿ. ಆದ್ರೆ ನೀವು 5ನೇ ದಿನ ಮಾಡ್ಕೊಳ್ಳಿ, ನಮ್ಗೇನು ಅಭ್ಯಂತರ ಇಲ್ಲ. ಆದ್ರೆ ಆ ವಿಚಾರನ ನಮ್ಮ ಪೊಲೀಸ್ ಠಾಣೆಗೆ ತಿಳಿಸ್ರಿ ನೀವು. ನಾವು 3ನೇ ದಿನ ಬಿಟ್ಟು 5ನೇ ದಿನ ಮಾಡ್ತಾ ಇದೀವಿ ಅಂದ್ರೆ ನಾವು 3ನೇ ದಿನ ಕಳಿಸೋ ಬದಲಾಗಿ ಪೊಲೀಸರು 5ನೇ ದಿನ ನಿಮ್ಮ ಹತ್ರ ಕಳಿಸ್ತೀವಿ ನಾವು. ಸುಮ್ಮ 3ನೇ ದಿನ ನಮ್ಮ ಪೊಲೀಸರು ಬರ್ತಾರ, ಸುಮ್ಮ ಊರ ಅಡ್ಡಾಡ್ತಾರ. ಸರಿ, ಇವತ್ತು ಯಾವ ಗಣಪತಿ ಎದ್ದು ಬಿಡ್ರಿ ಸರಿ, ಇಲ್ಲಿ ಬೇಲೂರು ಆಗತ್ತೆ, ವಾಪಸ್ ಬಂದ್ಬಿಡ್ತಾರೆ, ಮುಗೀತು. ನಿಮ್ದು 5ನೇ ದಿನ ಹೋಗ್ತಾ ಅಂತ ಅವರಿಗೂ ನೀವು ಹೇಳೋದಿಲ್ಲ, ಅವರು ಬಂದು ನಮಗೆ ಹೇಳೋದಿಲ್ಲ. 5ನೇ ದಿನ ಏನಾದ್ರು ಘಟನೆ ಆದಾಗ ಎಲ್ಲರೂ ಓಡಾಡ್ಕೊತ ಕೂಡಬೇಕು. ಅದಕ್ಕೆ ದಯಮಾಡಿ ಎಲ್ಲ ಯುವಕ ಮಂಡಳಿಯವರು ಆ ತರ ಏನಾದ್ರು, ಈಗ ನೀವು ಆಲ್ರೆಡಿ ಒಂದು ಲಿಸ್ಟ್ ನಮ್ಗೆ ಕೊಟ್ಟಿದ್ದೀರಿ, ಆ ಲಿಸ್ಟ್ ನಲ್ಲಿ ಏನಾದ್ರು ಮಾರ್ಪಾಡಿತ್ತು, ಕಾರಣಾಂತರದಿಂದ ಏನಾದ್ರು ಮಾರ್ಪಾಡಾಗಿತ್ತಂದ್ರೆ ದಯಮಾಡಿ ನಿಮ್ಮ ಬೀಟ್ ಪೊಲೀಸರಿಗೆ ಅಥವಾ ನಿಮ್ಮ ಹತ್ರ ಏನಿರುವಂತ ನೋಡಲ್ ಆಫೀಸರ್ಗಳು ಇರ್ತಾರೆ, ಈಗ ನೆಕ್ಸ್ಟ್ ಹೇಳ್ತೀನಿ ನೋಡಲ್ ಆಫೀಸರ್ ಅಂದ್ರೆ ಯಾರು ಅನ್ನೋದು, ಅವ್ರ ಗಮನಕ್ಕೆ ತಗೊಂಡು ಬಂದ್ರೆ ಅದ್ರ ತಕ್ಕಂಗೆ ನಾವು ಬಂದೋಬಸ್ತಿ ಮಾಡ್ಕೊಳ್ತೀವಿ. ಈ ಬಾರಿ ನಮ್ಮ SP ಸಾಹೇಬರ ಸೂಚನೆ ಪ್ರಕಾರ ಪ್ರತಿಯೊಂದು 5, 6 ಅಥವಾ 7, 8 ಗಣೇಶಿಗೆ ಒಬ್ಬೊಬ್ಬ ಪೊಲೀಸ್ ಸಿಬ್ಬಂದಿ ನೋಡಲ್ ಅಧಿಕಾರಿ ಅಂತ ನೇಮಕ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ನಂದಿಕೇಶ್ವರ, ಕೆಂದೂರು, BN ಜಾಲಿಯಾಳ ಈ ಊರುಗಳಲ್ಲಿ ಇರುವಂತ ಸುಮಾರು ಒಂದು 7, 8 ಗಣೇಶಗಳಿಗೆ ಒಬ್ಬ ಪೊಲೀಸರು ಇರ್ತಾರೆ. ಅವ್ರು ಇವತ್ತಿನಿಂದನೇ, ಇವತ್ತು ಅವ್ರು ನೇಮಕ ಆಗಿದ್ದಾರೆ ಇವತ್ತೆಲ್ಲ ಸ್ಟೇಷನ್ ಅಲ್ಲಿ, ನಾಳೆಯಿಂದ ಅವರು ನಿಮ್ಮ ಊರುಗಳಿಗೆ ಬರ್ತಾರೆ. ಬಂದು ಪ್ರತಿಯೊಂದು ಗಣಪತಿ ಕೂಡುವಂತ ಸ್ಥಳ, ಪ್ರತಿಯೊಬ್ಬ ಗಣಪತಿ ಪದಾಧಿಕಾರಿ ಮಂಡಳಿಗಳಿಗೆ ಅವರೇ ನೇರವಾಗಿ ಮಾತಾಡ್ತಾರೆ. ಈ 15 ದಿನ ಪೂರ ಅವರು ಗಣೇಶ ಸ್ಟಾರ್ಟ್ ಕೂಡೋ ದಿನದಿಂದ ಹಿಡಿದು ಗಣೇಶ ವಿಸರ್ಜನೆ ತನಕ ಅವ್ರು ನಿಮ್ ಜೊತೆನೇ ಇರ್ತಾರ. ನಿಮ್ಮ ಏನು ಸಮಸ್ಯೆಗಳಿದ್ದು, ಈಗ ಲಾಸ್ಟ್ ದಿನ ಏನಾಗುತ್ತೆ, ನಾವ್ ಯಾರೋ ಹೊರಗಿಂದ ಬಂದು ಬೇಗ ಬೇಗ ಮಾಡ್ಬೇಕು, ರವಿ ನಮ್ನ ಗುರುತು ಹಿಡಿತಾನೆ ಸುಮ್ಮನೆ ಇರ್ತಾನೆ, ಬೇರೆಯವ್ರು ಯಾರೇ ಸಾಹೇಬ್ರೆ ನಾವೇ ಬೇಗ ಮಾಡ್ಬೇಕಂತ ಹೇಳ್ತಾರೆ. ಇದು ಸಹ ಎಲ್ಲ ಕಡೆ ಇರ್ತದ. ಬಟ್ ಆ ಉದ್ದೇಶ ತಪ್ಸೋ, ಆ ತರ ಆಗ್ಬಾರ್ದ ಅನ್ನೋ ಉದ್ದೇಶದಿಂದ ಆ ಪೊಲೀಸ್ ನಿಮ್ ಜೊತೆನೇ ಇದ್ರೆ, ಈಗ 15 ದಿನದಿಂದ ಅವ್ರ ಮುಖ ನೀವು ನೋಡಿರ್ತೀರಿ, ನಿಮ್ಮ ಮುಖ ಅವ್ರು ನೋಡಿರ್ತಾರ. ಯಾರು ಈ ಗಣೇಶ್ ಮಂಡಳಿಯವ್ರು, ಯಾರು ಇದರಲ್ಲಿ, ಇವ್ ಯಾರ ಮಾತು ಇವ್ರು ಕೇಳ್ತಾರ, ಯಾರು ಇದ್ರದ್ದು ನೇತೃತ್ವ ಅಂತ. ನಮ್ದೊಂದು ರಿಕ್ವೆಸ್ಟ್ ಸರ್, ಇಲ್ಲಿ ಬಜಾರ್ದಲ್ಲಿ ಸರ್ ಗಣಪತಿ ತರ ಹೋಗ್ತಾರೆ ಸರ್, ಎಲ್ಲ ಪ್ರತಿಯೊಂದು ಹಳ್ಳಿಯವರು ಬಜಾರದಲ್ಲಿ ಬರ್ತಾರೆ ಸರ್. ಅವತ್ತಿನ ದಿನ ಸರ್ ಫುಲ್ ಟ್ರಾಫಿಕ್ ಸರ್. ಇಲ್ಲಿ 1ನೇ ದಿನ ಸರ್ ಗಣೇಶನ ತಗೊಂಡು ಹೋಗೋ ಟೈಮಲ್ಲಿ ಫುಲ್ ಟ್ರಾಫಿಕ್ ಸರ್. ತೆಗಿ ಅಂದ್ರೆ ಸುಮ್ಮನೆ ಕಿರಿಕಿ ಸರ್. ಅಲ್ಲಿ ಇವತ್ತು ಅವತ್ತಿನ ದಿನ ಸರ್ ಅಲ್ಲಿ ಯಾವ್ದೇ ತರ ಅಂಗಡಿಗಳನ್ನ ಅವಕಾಶ ಮಾಡ್ಕೊಡ್ಬೇಡಿ ಸರ್. ಒಂದು ಸರ್, ಅವತ್ತಿನ ದಿನ ಸರ್ ಗಣೇಶ ಹೋಗೋ ದಿನ ಸರ್ ಎನಿ ಟೈಮ್ ಸರ್ ಬಾರ್ ಅಂಗಡಿ ಕ್ಲೋಸ್ ಇರ್ಬೇಕು ಸರ್. ನಾ ಪದೇ ಹೇಳ್ತಾ ಇದ್ದೀನಿ ಸರ್ ಸಭೆಯಲ್ಲಿ. ಸಾರಾಯಿ ಅಂಗಡಿ ಸರ್ ಎಷ್ಟು ಬರ್ತದೆ ಸರ್ ಹೊರಗಡೆ, ಇವಾಗ ತೆಗದಾಗ ಎಷ್ಟು ಮಾರ್ದೈತಿ ಸರ್, ಇದ್ರ 10 ಪಟ್ಟು ಕ್ಲೋಸ್ ಆದ್ಮೇಲೆ ಮಾರ್ತದೆ ಸರ್. ಹಿಂದ್ಗಡೆಯಿಂದ ತಗೊಂಬಂದ್ ಜಾಸ್ತಿ ಸರ್ ಕುಡಿತಾರೆ. ದಯವಿಟ್ಟು ನಮ್ಮ ಬಾದಾಮಿ ಜನತೆ ಶಾಂತಿಯಲ್ಲಿ ಒಳ್ಳೆ ಹೆಸರು ಪಡೆದಂತ ಬಾದಾಮಿ, ಆ ಶಾಂತಿಯನ್ನು ತಮಗೂ ಕೂಡ ಹೇಳ್ತೀವಿ. ಆದ್ರೆ ಏನೇ ಟೈಮ್ ಸರ್ ಬಾರ್ ಅಂಗಡಿ ಮಾತ್ರ ಯಾವ್ದೇ ತರ ತೆಗಿಬಾರ್ದು ಸರ್. ಇಲ್ಲಿ ಪುರಸಭೆಯವರು ಇಲ್ಲ ಸರ್, ಇಲ್ಲಿ ಆಮೇಲೆ ಇದು ಅಬಕಾರಿ ಅವರು ಯಾರು ಬಂದಿಲ್ಲ ಸರ್. ಹಾ ಸರ್, ಆಯ್ತರ ಸರ್. ಸರ್ ಮಾರ್ಕೆಟ್ ಅವ್ರು ಕ್ಲಿಯರ್ ಇರ್ಬೇಕು ಸರ್. ಬಾರ್ ಅಂಗಡಿ ಸರ್ ನೀವು ಅವ್ರಿಗೆ ಒಂದ್ ಸ್ವಲ್ಪ ಹೇಳ್ಬೇಕು ಸರ್ ಅಬಕಾರಿ ಅವ್ರಿಗೆ. ಹಾ ಸರ್, ನಾವು 1ರಿಂದ 3 ಎಲ್ಲೇ 7 ಜಾಸ್ತಿ ನಮ್ಮ ಡಿಸಿ ಮೇಡಮ್ ಅವರು ಆಲ್ರೆಡಿ ರಿಪೋರ್ಟ್ ತರಿಸ್ಕೊಳ್ತಾ ಇದ್ದಾರೆ. ಈ ದಿನಗಳನ್ನ ಈ ತಾಲೂಕಿನಲ್ಲಿ, ಯಾಕಂದ್ರೆ ಒಂದೊಂದು ದಿನ ಒಂದೊಂದು ತಾಲೂಕಿನ ಬೇರೆ ಬೇರೆ ಇದ್ದಾವೆ, ಅವೆಲ್ಲನೂ ಇದು ಮಾಡ್ಕೊಂಡು ಸ್ಫೂರ್ತಿ ಮಾಡಿ ಆಯಾ ದಿನ ಅಬಕಾರಿ ನಿಷೇಧ ಮಾಡ್ತಾರೆ, ಡಿಸಿ ಸಾಹೇಬ್ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ಸ್. ಇನ್ನೊಂದು ಸರ್ ನಮ್ಮ ಬಾದಾಮಿಯಲ್ಲಿ ಸರ್ 5 ದಿನ 7 ದಿನ ಗಣೇಶ ಸರ್ ಇವಾಗ ಜಾಸ್ತಿ ಹೋಗ್ತದೆ ಸರ್. ಮಂಗಳವಾರ ಸರ್ 5 ದಿನ 7 ದಿನ ಗಣಪತಿ ಕಳ್ಸ ಸರ್, 9 ದಿನ ಜಾಸ್ತಿ ಹೋಗ್ತದೆ ಸರ್ ನಮ್ಮ ಬಾದಾಮಿಯಲ್ಲಿ ಸರ್. ಪ್ರತಿಯೊಂದು ಹಳ್ಳಿ ಒಳಗೆ ಏನಾರ ಮಂಗಳವಾರ ದಿನ ಕಳಿಸುವ ಅವಶ್ಯಕತೆ ಇದ್ರೆ ಕಳಿಸ್ತಾರೆ ಸರ್. 9 ದಿನದ ಗಣಪತಿ ಜಾಸ್ತಿ ಸರ್. 7 ದಿನ ಏನ್ ಹೋಗ್ತಿದ್ದಾರೆ ಸರ್ ಗಣಪತಿ, ಟೋಟಲ್ ಸರ್ 9 ದಿನ ಹೋಗ್ತದೆ ಸರ್. ಸರ್ ಅದ ಕಳ್ಸಲ್ಲ ಮಂಗಳವಾರ ದಿನ ಸರ್. ಓಕೆ ಸರ್, ಧನ್ಯವಾದ ಸರ್. ನಮ್ಗೆ ಯಾವ್ದು ರಿಲೇಷನ್ನೇ ಇಲ್ಲ, ಇಲ್ಲಿಂದ ನಾವು ಯಾವ ವ್ಯವಹಾರನು ಮಾಡಿರಲ್ಲ, ಇಲ್ಲಿ ಹುಟ್ಟು ಇರಲ್ಲ, ಬೆಳೆದು ಇರಲ್ಲ, ಅಂದ್ರೂ ನಮಗೊಂದು ಅಭಿಮಾನ ಇರುತ್ತೆ. ಏನು ನಾವ್ ಇಲ್ಲಿ ಕೆಲಸ ಮಾಡ್ತಾ ಇದೀವಿ, ಇದು ನಮ್ಮ ಜಾಗ, ನಮ್ಮ ತಾಲೂಕು ಅಂತ. ಅಂತದ್ರಲ್ಲಿ ನೀವು ಇಲ್ಲಿಯವ್ರೆ, ಇಲ್ಲೇ ಬೆಳೆದಿರೋರು, ಇಲ್ಲೇ ಹುಟ್ಟಿರೋರು, ನಿಮಗೆ ಎಷ್ಟು ಅಭಿಮಾನ ಇರ್ಬೇಕು? ನಮ್ಗಿಂತ ಹೆಚ್ಚಿನ ಅಭಿಮಾನ ನಿಮ್ಗಿರ್ಬೇಕಲ್ವಾ? ಇರ್ಲೇಬೇಕು. ನೀವ್ ಹೆಂಗೆ ಹಬ್ಬ ಮಾಡ್ಬೇಕು ಅಂತ 1 ತಿಂಗಳು ಮುಂಚೆಯಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರ್ತೀರೋ, ಅವರೆಲ್ಲ ನೋಡಿ ಅಲ್ಲೆಲ್ಲ ಪೇಪರ್ಸ್ ಇದೆಯಲ್ಲ, ಆ ಪೇಪರ್ಸ್ ರೆಡಿ ಮಾಡಕ್ ಅವ್ರು ಎಷ್ಟು ಟೈಮ್ ತಗೊಂಡಿದ್ದಾರೆ ಕೇಳಿ. ಪ್ರತಿಯೊಂದು ಇಂಚನ್ನು ಅವ್ರು ಅಬ್ಸರ್ವ್ ಮಾಡಿರ್ತಾರೆ, ಯಾವ ಜಾಗದಲ್ಲಿ ಎಂತ ಘಟನೆ ನಡೆಯುತ್ತೆ, ಆ ತರ ಘಟನೆ ನಡೆದ್ರೆ ನಾವ್ ಅದನ್ನ ಹೆಂಗೆ ತಡಿಬೇಕು ಅನ್ನೋದೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಅವ್ರು ಕೆಲಸ ಮಾಡಿರ್ತಾರೆ. ಅಂದ್ರೆ ಅದೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದಾರೆ ಅವರು? ನಿಮ್ಗೋಸ್ಕರ. ನಿಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗ್ಬಾರ್ದು ಅನ್ನೋ ತರ ಅವರು ಆ ರೀತಿ ಕೆಲಸ ಮಾಡ್ತಿದ್ದಾರೆ.
ಈಗ ಅವ್ರು ಹೇಳಿದ್ರು ಹಿರಿಯರು ಏನಂತ, ಹಿಂದೆ ಬಾದಾಮಿಲಿ ಯಾವುದೇ ರೀತಿಯಾದಂತಹ ದುರ್ಘಟನೆಗಳು ನಡೆದಿಲ್ಲ ಮೇಡಮ್, ಮುಂದೆನೂ ನಡೆಯಲ್ಲ, ಈಗ್ಲೂ ನಡೆಯಲ್ಲ ಅಂತ ಹೇಳಿ ನಾವು ನಿಮ್ಗೆ ಭರವಸೆ ಕೊಡ್ತೀವಿ ಅಂತ ಅಂದ್ರು. ನಮ್ಗೆ ಒಬ್ರಿಂದ ಭರವಸೆ ಬಂದ್ಬಿಡ್ತು, ಇನ್ನು ಉಳಿದವರಿಂದ ಭರವಸೆ ಬರ್ಲಿಲ್ಲ. ಭರವಸೆ ಕೊಡ್ತೀರಾ ನಮ್ಗೆ? ನಾವು ಕೂಡ ಆರಾಮಾಗಿ ಹಬ್ಬ ಮಾಡಬಹುದಾ? ಪೊಲೀಸ್ ಅವ್ರು ಹೇಳಿದ್ರು, ನಾವು ನಮ್ಮ ಕುಟುಂಬನ ಬಿಟ್ಟು, ನಮ್ಮ ಫ್ಯಾಮಿಲಿನ ಬಿಟ್ಟು, ನಾವು ಹಬ್ಬ ಮಾಡೋದನ್ನ ಬಿಟ್ಟು ಹೆಚ್ಚಿನದಾಗಿ ಅವ್ರ ಸಮಯ ಕಳಿಯೋದ್ ನಿಮ್ ಜೊತೆಗೇನೆ. ಈವನ್ ಮೊಹರಂ ಅಲ್ಲೂ ಹೇಳಿದ್ರು, ನಾವ್ ಮೊಹರಂ ಎಲ್ಲೂ ಮಾಡಲ್ಲಪ್ಪ, ನಿಮ್ ಜೊತೆಗೆ ಮಾಡೋದು ಅಂತ CPI ಸರ್ ಹೇಳಿದ್ರು. ಇವತ್ತು DYSP ಸರ್ ಹೇಳಿದ್ರು. ಆಲ್ಮೋಸ್ಟ್ ಪೊಲೀಸ್ ಅವ್ರ ಎಲ್ಲ ಅವ್ರದ್ದು ಹೇಗಿರುತ್ತೆ ಅಂತ ಅಂದ್ರೆ, ಅವ್ರದ್ದು ಎಲ್ಲ ಹಬ್ಬ ಆಗಿರ್ಬೋದು, ಹರಿದಿನ ಆಗಿರ್ಬೋದು, ಎಲ್ಲಾ ದಿನಗಳು ನಿಮ್ ಜೊತೆಗೆ ಕಳೀತಾರೆ. ಸೊ ಅಂತವ್ರಿಗೆ ನಾವು ಗೌರವಿಸ್ತಾ, ಅವ್ರ ಗೌರವ ನೀವ್ ಯಾವಾಗ ಸಲ್ಲಿಸ್ತೀರಾ? ನೀವು ಹಬ್ಬಗಳನ್ನ ಯಾವುದೇ ರೀತಿ ದುರ್ಘಟನೆಯಿಂದ ನಡೀದಲೇ ಇರೋ ಹಾಗೆ ನೋಡ್ಕೊಂಡು ನೀವು ಅವ್ರಿಗೆ ಗೌರವನ ಸಲ್ಲಿಸ್ಬೇಕು.